ಹೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ಗೆ ರಿಲೇಟೆಡ್ ಆಗಿರೋದು ಒಂದು 6 ಮಾರ್ಕ್ಸ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಅದು ಅಸರ್ಟೈನ್ಮೆಂಟ್ ಆಫ್ ಅಪ್ರಾಪ್ರಿಯೇಟ್ ಬೇಸಿಸ್. ಬನ್ನಿ ಪ್ರಾಬ್ಲಮನ್ನು ಅಬ್ಸರ್ವ್ ಮಾಡಿ. ಈ ಪ್ರಾಬ್ಲಮ್ಮು 2025 ಕೇಳಿರೋದು. ಫ್ರಮ್ ದಿ ಫಾಲೋಯಿಂಗ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಐಡೆಂಟಿಫೈ ದಿ ಬೇಸಿಸ್ ಫಾರ್ ಅಲೋಕೇಶನ್ ಅಮಾಂಗ್ ದಿ ಡಿಪಾರ್ಟ್ಮೆಂಟ್ಸ್. ಅಂದರೆ ಇಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನು ಕೊಟ್ಟಿದ್ದಾರೆ. ಅದನ್ನು ನೀವೇನು ಮಾಡಬೇಕು ಅಂದರೆ ಡಿಪಾರ್ಟ್ಮೆಂಟ್ ವೈಸ್ ಡಿವೈಡ್ ಮಾಡಬೇಕು. ಡಿಪಾರ್ಟ್ಮೆಂಟ್ ವೈಸ್ ಡಿವೈಡ್ ಮಾಡಬೇಕು ಅಂದರೆ ಅದಕ್ಕೆ ಅಪ್ರಾಪ್ರಿಯೇಟ್ ಬೇಸಿಸ್ ಬೇಕು. ನೋಡೋಣ ಫಸ್ಟ್ ಐಟಮ್ಸ್ ಏನೇನು ಕೊಟ್ಟಿದ್ದಾರೆ ಅಂತ. ಫಸ್ಟ್ ಒನ್ ನೋಡಿ, ಲೇಬರ್ ವೆಲ್ಫೇರ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ಬಿಲ್ಡಿಂಗ್ ಮೇಂಟೆನೆನ್ಸ್ ಎಕ್ಸ್ಪೆನ್ಸಸ್ ಇದೆ, ವಾಟರ್ ಚಾರ್ಜಸ್ ಇದೆ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಇದೆ, ರಿಪೈರ್ಸ್ ಆ್ಯಂಡ್ ಡಿಪ್ರೀಸಿಯೇಷನ್ ಆಫ್ ಮೆಷಿನರಿ ಇದೆ, ನೆಕ್ಸ್ಟು ಕಸ್ಟಮರ್ ಸಪೋರ್ಟ್ ಸರ್ವಿಸಸ್ ಅಂತ ಕೊಟ್ಟಿದ್ದಾರೆ. ಈಗ ನಾವೇನು ಮಾಡಬೇಕು ಫಸ್ಟು ಅಂತಂದರೆ, ನೀಟಾಗಿ ನೋಡಿ ಈ ಥರ ಫಾರ್ಮೇಟನ್ನು ರೆಡಿ ಮಾಡ್ಕೊಳ್ಳಿ. ಸೀರಿಯಲ್ ನಂಬರ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕೊಡಿ, ನೆಕ್ಸ್ಟ್ ಬೇಸಿಸ್ ಆಫ್ ಅಲೋಕೇಶನ್ ಅಂತ 3 ಕಾಲಮ್ಸ್ ಆಗಿ ಡಿವೈಡ್ ಮಾಡ್ಕೊಳ್ಳಿ. ಸೀರಿಯಲ್ ನಂಬರ್ ನೋಡಿ ಎಷ್ಟು ಐಟಮ್ಸ್ ಕೊಟ್ಟಿದ್ದಾರೆ ಅವರು, 6 ಐಟಮ್ಸ್ ಕೊಟ್ಟಿದ್ದಾರೆ, ಅದಕ್ಕೆ 1 to 6 ವರೆಗೂ ನಂಬರ್ಸ್ ಅನ್ನ ಕೊಡಿ. ನೆಕ್ಸ್ಟ್ ಫಸ್ಟ್ ಒನ್ ಏನಿದೆ, ಸ್ಟಾಫ್ ವೆಲ್ಫೇರ್ ಎಕ್ಸ್ಪೆನ್ಸಸ್ ಅಂತ ಇದೆ. ನೆಕ್ಸ್ಟ್ ಸೆಕೆಂಡ್ ಒನ್ ಬಿಲ್ಡಿಂಗ್ ಮೇಂಟೆನೆನ್ಸ್ ಎಕ್ಸ್ಪೆನ್ಸಸ್, ವಾಟರ್ ಚಾರ್ಜಸ್, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್, ರಿಪೈರ್ಸ್ ಅಂಡ್ ಡಿಪ್ರೀಸಿಯೇಷನ್ ಆಫ್ ಮೆಷಿನರಿ. ನೆಕ್ಸ್ಟ್ ಲಾಸ್ಟ್ ಒನ್ ಕಸ್ಟಮರ್ ಸಪೋರ್ಟ್ ಸರ್ವಿಸಸ್ ಅಂತ ಇದೆ. ಈಗ ನಾವೇನ್ ಮಾಡಬೇಕು, ಇದಕ್ಕೆ ಅಪ್ರಾಪ್ರಿಯೇಟ್ ಬೇಸಿಸ್ ಅನ್ನ ಅಸರ್ಟೈನ್ ಮಾಡಬೇಕು. ಸ್ಟಾಫ್ ವೆಲ್ಫೇರ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ. ಈಗ ನಾವು ಸ್ಟಾಫ್ ವೆಲ್ಫೇರ್ ಎಕ್ಸ್ಪೆನ್ಸಸ್ ಅನ್ನ ಡಿವೈಡ್ ಮಾಡಬೇಕು ಅಂತಂದ್ರೆ ನಾವು ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಸ್ ಜನ ವರ್ಕರ್ಸ್ ಇದ್ದಾರೆ ಅದು ನಮಗೆ ಬೇಕಾಗುತ್ತೆ, ಕರೆಕ್ಟಾ? ಹಾಗಾದ್ರೆ ಇದಕ್ಕೆ ಬೇಸಿಸ್ ಆಫ್ ಅಲೋಕೇಶನ್ ಫಸ್ಟ್ ಒನ್ಗೆ ನಂಬರ್ ಆಫ್ ಎಂಪ್ಲಾಯೀಸ್, ರೇಷಿಯೋ ಆಫ್ ನಂಬರ್ ಆಫ್ ಎಂಪ್ಲಾಯೀಸ್. ನೆಕ್ಸ್ಟ್ ಬಿಲ್ಡಿಂಗ್ ಮೇಂಟೆನೆನ್ಸ್ ಎಕ್ಸ್ಪೆನ್ಸಸ್ ಅಂತ ಇದೆ. ಈ ಬಿಲ್ಡಿಂಗ್ ಮೇಂಟೆನೆನ್ಸ್ ಎಕ್ಸ್ಪೆನ್ಸಸ್ ಅನ್ನ ನಾವು ಡಿಪಾರ್ಟ್ಮೆಂಟ್ ವೈಸ್ ಡಿವೈಡ್ ಮಾಡಬೇಕು ಅಂತಂದ್ರೆ ಫ್ಲೋರ್ ಸ್ಪೇಸ್ ಅಕ್ಯುಪೈಡ್ ಬೇಕು. ಅಂದ್ರೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಎಷ್ಟು ಏರಿಯಾನ ಅಕ್ಯುಪೈಡ್ ಮಾಡ್ಕೊಂಡಿದೆ ಅದು ಬೇಕಾಗುತ್ತೆ. ಅದಕ್ಕೆ ಸೆಕೆಂಡ್ ಒನ್ಗೆ ರೇಷಿಯೋ ಆಫ್ ಫ್ಲೋರ್ ಸ್ಪೇಸ್ ಅಕ್ಯುಪೈಡ್, ಫ್ಲೋರ್ ಸ್ಪೇಸ್ ಅಕ್ಯುಪೈಡ್. ನೆಕ್ಸ್ಟ್ ವಾಟರ್ ಚಾರ್ಜಸ್ ಇದೆ. ಯಾವ್ಯಾವ ಡಿಪಾರ್ಟ್ಮೆಂಟ್ ಎಷ್ಟೆಷ್ಟು ವಾಟರ್ ಅನ್ನ ಕನ್ಸ್ಯೂಮ್ ಮಾಡಿದೆ ಅಂತ ನಾವು ತಿಳ್ಕೋಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು, ಫಸ್ಟ್ ಮೀಟರ್ ಅನ್ನ ರೀಡ್ ಮಾಡಬೇಕಾಗುತ್ತೆ. ಮೀಟರ್ ರೀಡಿಂಗ್. ಇಫ್ ಇನ್ ಕೇಸ್ ಮೀಟರ್ ರೀಡಿಂಗ್ ಏನಾದ್ರೂ ಅಲ್ಲಿ ಆಬ್ಸೆನ್ಸ್ ಅಲ್ಲಿ ಇದ್ದಾಗ ನಾವು ಇನ್ನೊಂದು ತಗೋಬಹುದು. ಯಾವ್ದಪ್ಪ ಅದು ಅಂದ್ರೆ ಫ್ಲೋರ್ ಸ್ಪೇಸ್ ಅಕ್ಯುಪೈಡ್. ಎಷ್ಟು ಸ್ಪೇಸ್ ಅಕ್ಯುಪೈಡ್ ಆಗಿದ್ರೆ ಅಷ್ಟು ವಾಟರ್ ಕನ್ಸ್ಯೂಮ್ ಆಗಿದೆ ಅಂತ ನಾವು ಅಸ್ಯೂಮ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಇದೆ. ಈ ಪ್ರಾವಿಷನ್ಸ್ ಅನ್ನ ನಾವು ಯಾವ್ದ್ರ ಮೇಲೆ ಕ್ರಿಯೇಟ್ ಮಾಡ್ತೀವಿ, ಡೆಟಾರ್ಸ್. ಡೆಟಾರ್ಸ್ ಎಲ್ಲಿ ಕ್ರಿಯೇಟ್ ಆಗ್ತಾರೆ, ಡೆಟಾರ್ಸ್ ಹೇಗೆ ಬರ್ತಾರೆ? ಡೆಟಾರ್ಸ್ ಅಂದ್ರೆ ಯಾರು? ಕಸ್ಟಮರ್ಸ್. ಹಾಗಾದ್ರೆ ಕಸ್ಟಮರ್ಸ್ ಕ್ರಿಯೇಟ್ ಆಗಬೇಕು ಅಂದ್ರೆ ನಾವು ಸೇಲ್ಸ್ ಮಾಡಿರ್ಬೇಕು. ಹಾಗಾದ್ರೆ ರೇಷಿಯೋ ಆಫ್ ನೆಟ್ ಸೇಲ್ಸ್. ಇದಕ್ಕೆ ಬೇಸ್ ಯಾವ್ದಪ್ಪ ಅಂದ್ರೆ ನೆಟ್ ಸೇಲ್ಸ್. ನೆಕ್ಸ್ಟ್ ರಿಪೈರ್ಸ್ ಅಂಡ್ ಡಿಪ್ರೀಸಿಯೇಷನ್ ಆಫ್ ಮೆಷಿನರಿ ಅಂತ ಇದೆ. ಮೆಷಿನರಿ ರಿಲೇಟೆಡ್ ಯಾವೇ ಎಕ್ಸ್ಪೆನ್ಸಸ್ ಬರಲಿ, ವ್ಯಾಲ್ಯೂ ಆಫ್ ಮೆಷಿನರಿ ಅನ್ನ ತಗೊಳ್ತೀವಿ. ವ್ಯಾಲ್ಯೂ ಆಫ್ ಮೆಷಿನರಿ ಇಲ್ಲ ಅಂತಂದಾಗ ಇನ್ನೊಂದು ಆಪ್ಷನ್ ಇರುತ್ತೆ ನಮ್ಗೆ, ಯಾವ್ದಪ್ಪ ಅಂದ್ರೆ ಫ್ಲೋರ್ ಸ್ಪೇಸ್ ಅಕ್ಯುಪೈಡ್. ಎಷ್ಟು ಸ್ಪೇಸ್ ಅಕ್ವೈರ್ ಮಾಡ್ಕೊಂಡಿರ್ತಾರೆ ಡಿಪಾರ್ಟ್ಮೆಂಟ್ಸ್ ಅಷ್ಟು ಮೆಷಿನರೀಸ್ ಅನ್ನ ಇನ್ಸ್ಟಾಲ್ ಮಾಡಿರ್ತಾರೆ ಅಂತ ನಾವು ಅಸ್ಯೂಮ್ ಮಾಡ್ಕೋಬೇಕು. ರೇಷಿಯೋ ಆಫ್ ವ್ಯಾಲ್ಯೂ ಆಫ್ ಮೆಷಿನರಿ ಆರ್ ಏರಿಯಾ ಅಕ್ಯುಪೈಡ್, ಫ್ಲೋರ್ ಸ್ಪೇಸ್ ಅಕ್ಯುಪೈಡ್. ನೆಕ್ಸ್ಟ್ ಲಾಸ್ಟ್ ಒನ್ ನೋಡಿ, ಕಸ್ಟಮರ್ ಸಪೋರ್ಟ್ ಸರ್ವಿಸಸ್ ಅಂತ ಇದೆ. ಇದಕ್ಕೆ ಬೇಸ್ ಯಾವ್ದು ಬರುತ್ತೆ ಅಂದ್ರೆ ಕಸ್ಟಮರ್ಸ್ ಎಷ್ಟು ಕಂಪ್ಲೇಂಟ್ಸ್ ಅನ್ನ ರೈಸ್ ಮಾಡಿರ್ತಾರೆ, ನಂಬರ್ ಆಫ್ ಕಂಪ್ಲೇಂಟ್ಸ್, ಅದನ್ನ ನಾವು ಬೇಸ್ ಆಗಿ ತಗೋಬೇಕು. ಇಲ್ಲ ಅಂತಂದ್ರೆ ಕಸ್ಟಮರ್ಸ್ ಯಾವಾಗ ಬರ್ತಾರೆ, ನಮಗೆ ಸೇಲ್ಸ್ ಮಾಡಿದಾಗ ಬರ್ತಾರೆ. ಹಾಗಾದ್ರೆ ಇದಕ್ಕೆ ಬೇಸ್ ಯಾವ್ದು ತಗೊಳ್ತೀನಿ ನಾನು ಅಂತಂದ್ರೆ ನೆಟ್ ಸೇಲ್ಸ್, ರೇಷಿಯೋ ಆಫ್ ನೆಟ್ ಸೇಲ್ಸ್ ಅನ್ನ ತಗೊಳ್ತೀನಿ. ಇಷ್ಟು ಮಾಡಿದ್ರೆ ನಮಗೆ 6 ಮಾರ್ಕ್ಸ್ ಬರುತ್ತೆ. ಈಚ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಗೆ ನಾವು ಅಪ್ರಾಪ್ರಿಯೇಟ್ ಬೇಸಿಸ್ ಅನ್ನ ಟ್ರೇಸ್ ಔಟ್ ಮಾಡಿ ನಾವು ಮೆನ್ಷನ್ ಮಾಡಿದೀವಿ ಅಂದ್ರೆ ಒಂದೊಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಗೆ 1 ಮಾರ್ಕ್ ಕೊಡ್ತಾರೆ ನಮಗೆ.